ಬೆನ್ನು ನೇರವಾಗಿರಿಸಿ ಕಣ್ಮುಚ್ಚಿ 3 ಬಾರಿ ಆಳವಾದ ದೀರ್ಘವಾದ ಉಸಿರಾಟಗಳನ್ನು ಮಾಡಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುವುದು, ನಿಧಾನವಾಗಿ ಉಸಿರನ್ನು ಹೊರಹಾಕುವುದು. ಹೀಗೆ 3-4 ಆಳವಾದ ದೀರ್ಘವಾದ ಉಸಿರಾಟಗಳನ್ನು ಮಾಡ್ತಾ ನಿಮ್ಮ ಮೈ ಮನಗಳಲ್ಲಿ ವಿಶ್ರಾಂತಿಯನ್ನ, ಹಗುರತೆಯನ್ನ, ಸಮಾಧಾನಗಳನ್ನು ಅನುಭವಿಸಿ ಈಗ ನಾನು ತೋರಿಸಿಕೊಟ್ಟಂತಹ ಕ್ಷಮಾ ಮುದ್ರೆಯನ್ನ ಧಾರಣೆ ಮಾಡಿ ಎಡಹಸ್ತ ಎದೆಯನ್ನ ಸ್ಪರ್ಶಿಸುತ್ತಿರಲಿ, ಬಲಹಸ್ತ ಆಶೀರ್ವಾದದ ರೂಪದಲ್ಲಿ ಇರಿಸಿಕೊಳ್ಳಿ. ಕ್ಷಮಾ ಮುದ್ರೆಯನ್ನ ಧರಿಸಿ ನಾನು ಹೇಳುವ ಪ್ರಮಾಣವನ್ನ ಮಾಡಲು ಮಾನಸಿಕವಾಗಿ ಸಿದ್ಧರಾಗಿ. ನಾನು, ನಿಮ್ಮ ಹೆಸರು ಹೇಳಿ, ಈ ದಿನ ಈ ಸ್ಥಳದಲ್ಲಿ ಗುರುಗಳ ಸಮಕ್ಷಮದಲ್ಲಿ, ದೈವದ ಸಮಕ್ಷಮದಲ್ಲಿ ಮಾಡುವ ಪ್ರತಿಜ್ಞೆ ಏನೆಂದರೆ, ನನ್ನ ಬದುಕಲ್ಲಿ ಶತ್ರುಗಳು ಎಂದು ಭಾವಿಸಿರುವ ಆ ಎಲ್ಲರನ್ನೂ ತ್ರಿಕರಣ ಶುದ್ಧಿಯಾಗಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ಕ್ಷಮಿಸುತ್ತಿದ್ದೇನೆ. ಹಾಗೆ ನನ್ನನ್ನು ಕ್ಷಮಿಸಿಕೊಳ್ಳುತ್ತಿದ್ದೇನೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಹಾಗೆ ಕಣ್ಮುಚ್ಚಿರಿ. ಮುಚ್ಚಿದ ಮನಸ್ಸಿನ ಕಣ್ಣುಗಳಿಂದ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ನಾವೀಗ ಒಬ್ಬೊಬ್ಬರನ್ನೇ ಕ್ಷಮಿಸೋಣ. ಮೊದಲಿಗೆ ನಿಮಗೆ ತುಂಬಾ ಕಿರಿಕಿರಿ, ಪಿರಿಪಿರಿ ಅನ್ನಿಸುವಂತಹ ವ್ಯಕ್ತಿಯನ್ನ ನಿಮ್ಮಿಂದ ಒಂದು 5 ಅಡಿ ದೂರದಲ್ಲಿ ಸಜೀವವಾಗಿ ಇದ್ದಾರೆ ಅನ್ನುವ ಹಾಗೆ ಕಲ್ಪಿಸಿಕೊಂಡು ಅವರನ್ನ ನೀವು ಸಜೀವವಾಗಿ ಮಾತಾಡ್ತಾ ಇದ್ದೀರಿ. ನಿಮ್ಮ ಮತ್ತು ಅವರ ಮಧ್ಯೆ ಸಂಭಾಷಣೆ ನಡೆಯುತ್ತಿದೆ ಅನ್ನುವ ಹಾಗೆ ಈ ಒಂದು ಅಭ್ಯಾಸವನ್ನು ಮುಂದುವರಿಸಿ. ಮೊದಲಿಗೆ ಆ ಕಿರಿಕಿರಿ ಅಥವಾ ನೀವು ಶತ್ರುಗಳು ಅಂತ ಭಾವಿಸಿರುವ ಅಥವಾ ಅವರು ನಿಮ್ಮನ್ನ ಶತ್ರು ಅಂತ ಭಾವಿಸಿರುವ ಆ ವ್ಯಕ್ತಿಯನ್ನ ಕಲ್ಪಿಸಿಕೊಳ್ಳಿ. 5 ಅಡಿ ಮುಂದೆ ಕಲ್ಪಿಸಿಕೊಳ್ಳಿ. ಕ್ಷಮಾ ಮುದ್ರ ಹಾಗೆ ಇರಲಿ. ಅವರನ್ನ ನೋಡ್ತಾ, ಅವರನ್ನ ದೃಷ್ಟಿಸ್ತಾ, ಅವರನ್ನ ಸಂಬೋಧಿಸ್ತಾ ಅವರಿಗೆ ಹೇಳಿ, ನಿನಗೆ ಶುಭವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನಿನ್ನನ್ನು ಸಂಪೂರ್ಣವಾಗಿ ಮನ್ನಿಸ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ.
ನೀನು ಕೂಡ ನನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿಬಿಡು, ಮನ್ನಿಸಿಬಿಡು, ನನಗೆ ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸು. ಇವತ್ತಿಂದ ಆಚೆ, ಇಂದಿನಿಂದ ಆಚೆ ನಮ್ಮಿಬ್ಬರ ಮಧ್ಯೆ ಯಾವುದೇ ವೈರತ್ವ ಇಲ್ಲ ಎನ್ನುವುದನ್ನು ನಾನು ದೃಢವಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಇಬ್ಬರ ಮಧ್ಯೆ ಇದ್ದಂತಹ ಆ ದ್ವೇಷದ ದಾರವನ್ನ, ದ ಥ್ರೆಡ್ ಆಫ್ ಎನಿಮಾಸಿಟಿನ ನಾನೀಗ ಕಡಿದು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಬಲಹಸ್ತದಿಂದ ನಿಮ್ಮ ಮತ್ತು ಅವರ ನಾಭಿಯ ಮಧ್ಯೆ ಇರತಕ್ಕಂಥ ಒಂದು ದ್ವೇಷದ ದಾರವನ್ನ ಕಡಿದು ಹಾಕಿ, ಕಟ್ ಅಂತ ಹೇಳ್ತಾ ಕಡಿದು ಹಾಕಿ. ಕಡೀರಿ, ಕಟ್. ವೆರಿ ಗುಡ್. ಈಗ ಇನ್ನೊಬ್ಬರನ್ನ ಯಾರು ನಿಮಗೆ ತೊಂದರೆ ಕೊಡ್ತಿದ್ರು, ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ರು, ಅವರನ್ನ ಈ ಜಾಗದಲ್ಲಿ ಕಲ್ಪಿಸಿಕೊಳ್ಳಿ. ಇವರು ಎರಡನೆಯ ವ್ಯಕ್ತಿ. ಹೀಗೆ ನೀವು ಕಲ್ಪಿಸಿಕೊಳ್ಳೋ ವ್ಯಕ್ತಿ ನಿಮ್ಮ ಬಂಧು ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ತಂದೆ ತಾಯಿಗಳಾಗಿರಬಹುದು. ನೀವೊಂದೊಮ್ಮೆ ತಂದೆ ತಾಯಿಗಳ ಸ್ಥಾನದಲ್ಲಿದ್ದರೆ ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ಅಣ್ಣ ತಮ್ಮಂದಿರಾಗಿರಬಹುದು, ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಸಹ ಉದ್ಯೋಗಿ ಆಗಿರಬಹುದು, ಮಾಲೀಕ ಆಗಿರಬಹುದು, ಬಾಸ್ ಆಗಿರಬಹುದು, ಕೊಲೀಗ್ ಆಗಿರಬಹುದು, ರಿಲೇಟಿವ್ ಆಗಿರಬಹುದು, ಒಂದು ಕಾಲದ ಫ್ರೆಂಡ್ ಆಗಿರಬಹುದು, ಸಾಲ ನಿಮ್ಮಿಂದ ತೆಗೆದುಕೊಂಡು ದ್ವೇಷ ಸಾಧಿಸಿರ್ತಕ್ಕಂಥ ವ್ಯಕ್ತಿ ಆಗಿರಬಹುದು, ಮನೆಯ ಮಾಲೀಕನಾಗಿರಬಹುದು. ಹೀಗೆ ನಿಮ್ಮ ಮೇಲೆ ದ್ವೇಷ ಕಾರುತ್ತಿರುವಂತಹ, ಸಾಧಿಸುತ್ತಿರುವಂತಹ ಅಂತಹ ಎಲ್ಲ ವ್ಯಕ್ತಿಗಳನ್ನು ಒಬ್ಬೊಬ್ಬರಾಗಿ ಕಲ್ಪಿಸಿಕೊಂಡು ಅವರ ಜೊತೆ, ಮೊದಲ ವ್ಯಕ್ತಿಯ ಜೊತೆ ಹೇಗೆ ಸಂಭಾಷಣೆ ಮಾಡಿದ್ರಿ ಅದೇ ರೀತಿ ಸಂಭಾಷಣೆ ಮಾಡ್ತಾ ಹೀಗೆ ದ್ವೇಷದ ದಾರವನ್ನ ಕಡಿದು ಹಾಕ್ತಾ, ನಾನು ಕ್ಷಮಿಸಿದ್ದೀನಿ, ನೀನೂ ನನ್ನನ್ನು ಕ್ಷಮಿಸು ಎಂದು ಹೇಳ್ತಾ, ಹೃನ್ಮನಾತ್ಮ ಶರೀರದಿಂದ ಸತ್ಯವಾಗಿ ಆ ಭಾವನೆಯಲ್ಲಿ ಹೇಳ್ತಾ, ಒಬ್ಬೊಬ್ಬರನ್ನಾಗಿ ಕಲ್ಪಿಸಿಕೊಳ್ತಾ ಆ ದ್ವೇಷದ ದಾರಗಳನ್ನು ಕಡಿದು ಹಾಕ್ತಾ ಹೋಗಿ. ಈ ಅಭ್ಯಾಸದಲ್ಲಿ, ಇವತ್ತಿನ ಈ ಅಭ್ಯಾಸದಲ್ಲಿ ಒಂದು 5 ಜನಕ್ಕಾದರೂ ನೀವು ಪೂರ್ಣವಾಗಿ ಕ್ಷಮಿಸಿ ಬಿಡುಗಡೆಯ ಸುಖವನ್ನು ಹೊಂದಿ. ನಿಮಗೆ ಬೇಕಾದಷ್ಟು ಸಮಯ ತಗೊಳ್ಳಿ. ಅಭ್ಯಾಸವನ್ನು ಮುಂದುವರಿಸಿ, ಒಬ್ಬೊಬ್ಬರನ್ನಾಗಿ ಕಲ್ಪಿಸಿಕೊಂಡು ಮನೋ ಸಂಭಾಷಣೆ ಮಾಡ್ತಾ, ಕ್ಷಮಿಸಿದ್ದೀನಿ ಅಂತ ಹೇಳ್ತಾ ಅವರಲ್ಲಿ ಕ್ಷಮೆಯನ್ನ ಕೋರಿ, ದ್ವೇಷದ ದಾರವನ್ನ ಬಲಹಸ್ತದಿಂದ ಇಬ್ಬರ ನಾಭಿಯ ಮಧ್ಯೆ ಇರ್ತಕ್ಕಂಥ ದ್ವೇಷದ ದಾರವನ್ನ ಕಟ್ ಮಾಡ್ತಾ ಹೋಗಿ. ಈ ಅಭ್ಯಾಸದಲ್ಲಿ 5 ಜನಕ್ಕೆ ಇವತ್ತು ಮಾಡಿ.
ಕೊನೆಯದಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕ್ಷಮಿಸಿಕೊಳ್ಳಿ. ಎಷ್ಟೋ ಸಾರಿ ನಿಮ್ಮನ್ನು ನೀವು ಶಪಿಸಿಕೊಂಡಿರಬಹುದು. ಏನೀ ಜನ್ಮ, ಏನೀ ಬದುಕು, ಏನೀ ಶರೀರ, ಏನೀ ನೋವು, ಹೀಗೆ ನಿಮ್ಮನ್ನು ನೀವು ಶಪಿಸಿಕೊಂಡಿರಬಹುದು. ಹಾಗಾಗಿ ಕೊನೆಯದಾಗಿ ನಿಮ್ಮನ್ನು ನೀವು ಪೂರ್ಣವಾಗಿ ಕ್ಷಮಿಸಿಕೊಳ್ಳಿ. ನಿಮ್ಮನ್ನು ನೀವು ಪೂರ್ಣವಾಗಿ ಕ್ಷಮಿಸಿಕೊಳ್ಳಿ, ಕ್ಷಮೆ ಮಾಡಿಕೊಳ್ಳಿ. ಕ್ಷಮೆಯ ನಂತರ ಆಗುವ ಎದೆಯಲ್ಲಿನ ನಿರಾಳತೆ, ಮನಸ್ಸಲ್ಲಿನ ಪ್ರಶಾಂತತೆಯನ್ನು ಅನುಭವಿಸಿ. ನಾನು ಕಾಯ ವಾಚ ಮನಸ ಕ್ಷಮಿಸಿದ್ದೀನಿ ಎನ್ನುವ ದೃಢ ವಿಶ್ವಾಸ ನಿಮ್ಮಲ್ಲಿದೆ. ಹಾಗಾಗಿ ಇಂದಿನಿಂದ ನಿಮ್ಮ ಸಮಯ, ನಿಮ್ಮ ಚೈತನ್ಯ, ಎನರ್ಜಿ ಉಳಿತಾಯಗೊಂಡು ನಿಮ್ಮ ಏಕಾಗ್ರತೆ ವೃದ್ಧಿಗೊಂಡು ನಿಮ್ಮ ಸುತ್ತಲಿನ ಪ್ರಭಾವಳಿ ಆರಾ ವಿಸ್ತಾರಗೊಂಡು ನೀವು ಸದಾ ಸಂರಕ್ಷಿಸಲ್ಪಟ್ಟಿದ್ದೀರಿ ಎನ್ನುವ ದೃಢ ವಿಶ್ವಾಸದಲ್ಲಿ ಜೀವಿಸುತ್ತಿದ್ದೀರಿ. ಆ ಭಾವನೆಯಲ್ಲಿದ್ದೀರಿ. ಮನಸ್ಸಿಗೆ ಒಂದು ರೀತಿಯ ಹಿತಭಾವನೆ ಉಂಟಾಗುತ್ತಿದೆ, ಸಮಾಧಾನವಿದೆ, ಎದೆಯಲ್ಲಿ ನಿರಾಳತೆ ಇದೆ, ಹೃದಯ ಬಡಿತ ಸಹಜವಾಗಿದೆ, ಉಸಿರಾಟಗಳು ಸಹಜವಾಗಿವೆ, ಮೈ ಮನಗಳು ಉಲ್ಲಾಸದ ಉತ್ಸಾಹದ ಭಾವನೆಯಲ್ಲಿವೆ. ಈ ಕ್ಷಮಾಯಜ್ಞದ ನಂತರ ಮನಸ್ಸಿನಲ್ಲಿ ಶಾಂತಿ, ಸಮಾಧಾನವಿದೆ, ನಿರಾಳತೆ ಇದೆ. ನಿರಾಳತೆಯನ್ನ, ಶಾಂತಿ, ಸಮಾಧಾನಗಳನ್ನು ಅನುಭವಿಸಲಿ ನಿಮ್ಮ ಮನಸ್ಸು ಕ್ಷಣಕಾಲ. ಹಾಗೆ ವಿರಮಿಸಿ. ಈಗ ಆಳವಾಗಿ ದೀರ್ಘವಾಗಿ ಒಮ್ಮೆ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಮತ್ತು ಪೂರ್ಣವಾಗಿ ಉಸಿರನ್ನು ಹೊರ ಹಾಕ್ತಾ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಮುಖ ಕಣ್ಣುಗಳನ್ನು ಸ್ಪರ್ಶಿಸುತ್ತಾ ಹಾಯಾಗಿ ಪ್ರಫುಲ್ಲಿತರಾಗಿ